Good morning, students. In the previous class, I was teaching Santah Puraha Sharanagatosmi. I have surrendered along with my family. A fearful Kaliya was staying in Yamuna, deep lake, along with its family. As a result, Yamuna water had become very poisonous. Because of that, the residents of Gokul were suffering. Even animals were also dying by drinking that poisonous water of Yamuna. So Damodara, that is Sri Krishna, came there to protect Gokul residents. He jumped into the deep lake of Yamuna, and from the depth he caught hold of that Kaliya and brought out. He was dancing on the hood, Halli Saka dance. Kaliya was very furious. It started boasting. Kaliya told that it will encircle Krishna along with its hood, which is hard like trunk of Indra's elephant Airavata, and it will burn Krishna with a series of flames of fire. And in the next shloka, that is 7th shloka, page number 62, it continued its boasting due to its arrogance. Now, when it told, I will burn you with a series of flame, then Krishna said, Kaliya yadi te shakti rasti. If you have that strength, ನಿನ್ನಲ್ಲಿ ಅಂತಹ ಶಕ್ತಿ ಇದ್ರೆ, ದೈಹತ ಮಮ ಏಕೋ ಭುಜ, ಯು ಬರ್ನ್ ಒನ್ ಶೋಲ್ಡರ್ ಆಫ್ ಮೈನ್. ನನ್ನನ್ನು ಸುಡುವುದು ಬೇಡ, ಯು ಬರ್ನ್ ಓನ್ಲಿ ಮೈ ಒನ್ ಶೋಲ್ಡರ್ ಇಫ್ ಯು ಹ್ಯಾವ್ ದ್ಯಾಟ್ ಮಚ್ ಸ್ಟ್ರೆಂತ್. ದಟ್ ಕೃಷ್ಣ ಚಾಲೆಂಜಸ್ Kaliya. It laughs like villain. It told in this shloka, Chatusagara paryantam sasapta kula parvatam daheyam prithivim kritsnam. Kritsnam prithivim daheyam. I can burn the entire earth. How is that earth? That earth is surrounded by Chatuhu Sagara Paryanta. It is surrounded by 4 oceans. And Sa Sapta Kula Parvata. And 7 mountains. I can burn entire earth, which is surrounded by 4 oceans and 7 mountains. I have that much strength. Kim bhujam na dahami te. Kim te bhujam na dahami. Can't I burn your shoulder? That to one shoulder. ನಿನ್ನ ಒಂದು ಭುಜವನ್ನು ನನಗೆ ಸುಡ್ಲಿಕ್ಕೆ ಆಗಲ್ವೇ? 4 ಸಾಗರಗಳಿಂದ ಸುತ್ತುವರಿದ ಹಾಗೂ 7 ಪರ್ವತಗಳಿಂದ ಸುತ್ತುವರಿಯಲ್ಪಟ್ಟ ಈ ಭೂಮಿಯನ್ನೇ, ಇಡೀ ಭೂಮಿಯನ್ನೇ ಸುಡಬಲ್ಲೆ. ನಿನ್ನ ಒಂದೇ ಒಂದು ಭುಜವನ್ನು ಸುಡ್ಲಿಕ್ಕೆ ಆಗಲ್ವೇ? ಎಂಥ ಸಿಲ್ಲಿ ಕ್ವಶನ್ನು ಅಂತ ಹೇಳ್ತಾ ಇದೆ. ಕೃತ್ಸ್ನಾಂ ಪೃಥಿವೀಂ ದಹೇಯಂ. ಐ ಕ್ಯಾನ್ ಬರ್ನ್ ದ ಎಂಟೈರ್ ಅರ್ತ್ ಸರೌಂಡೆಡ್ ಬೈ ಚತುಸಾಗರ ಪರ್ಯಂತಾಂ 4 oceans and ಸಪ್ತ ಕುಲ ಪರ್ವತಾಂ and 7 mountains. Kim bhujam na dahamite. Can't I burn your shoulder?
ಹಾಂ, ತಿಷ್ಟ ಇದಾನೀಂ, ವೇಟ್. ತಿಷ್ಟ ಪ್ಲಸ್ ಇದಾನೀಂ. ನಾವ್ ಯು ವೇಟ್, ಸ್ವಲ್ಪ ಹೊತ್ತು ನಿಲ್ಲು. ಏಷ ತ್ವಾಂ ಭಸ್ಮೀಕರೋಮಿ, ಐ ವಿಲ್ ಬರ್ನ್ ಯು ಇನ್ ಟು ಆಶಸ್. ನಿನ್ನನ್ನು ಭಸ್ಮವಾಗಿ ಭಸ್ಮವನ್ನು ಆಗಿಬಿಡಿಸ್ತೇನೆ ನಾನು ನಿನ್ನ. ವಿಷಾಗ್ನಿ ಮುಂಚತಿ, ಹಿ ರಿಲೀಸಸ್ ದ ಫೈರ್ ಆಫ್ ಪಾಯ್ಸನ್. ವಿಷಾಗ್ನಿಯನ್ನು ಬಿಡ್ತಾನೆ ಕಾಲಿಯ. ದಾಮೋದರ ಹಂತ ವೆಲ್ ದರ್ಶಿತಂ ತೇ ವೀರ್ಯಂ, ನಿನ್ನ ಶೌರ್ಯವನ್ನು ತೋರಿಸೇ ಬಿಟ್ಟಿಯಾ. ದರ್ಶಿತಂ, ಶೋನ್ ಯುವರ್ ವ್ಯಾಲರ್. ಅವಾಗ ದಾಮೋದರ ಕೂಡ ಅಷ್ಟೇ ಪವರ್ಫುಲ್ಲಾಗಿ ಅದನ್ನು ಸಪ್ರೆಸ್ ಮಾಡ್ತಾನೆ. ಕಾಲಿಯ ಪ್ರಸೀದತು ಪ್ರಸೀದತು ಭಗವಾನ್ ನಾರಾಯಣ. ಈಗ ಕಾಲಿಯ ಟ್ರ್ಯಾಕ್ ಒಳಗೆ ಬಂದ. ಪ್ರಸೀದತು ಪ್ರಸೀದತು, ಬಿ ಪ್ಲೀಸ್ಡ್ ಭಗವಾನ್ ನಾರಾಯಣ. ಓ ಲಾರ್ಡ್ ನಾರಾಯಣ, ಬಿ ಪ್ಲೀಸ್ಡ್, ಪ್ರಸನ್ನನಾಗು ನಾರಾಯಣ. ಈಗ ವಿನೀತನಾದ, ಶರಣಾಗತನಾದ ದಾಮೋದರ. ಅನೇನ ವೀರೇಣ ಭವಾನ್ ಗರ್ವಿತಃ. ಈ ಒಂದು ನಿನ್ನ ಶಕ್ತಿಯಿಂದ ನಿನಗೆ ಸೊಕ್ಕಿತ್ತಲ್ಲ. ಯು ಆರ್ ಸೋ ಆರೋಗಂಟ್ ಬಿಕಾಸ್ ಆಫ್ ದಿಸ್ ಸ್ಟ್ರೆಂತ್. ಕಾಲಿಯ ನಾವು ಕಾಲಿಯ ಹ್ಯಾಸ್ ಕಂಪ್ಲೀಟ್ಲಿ ಸರೆಂಡರ್ಡ್ ನೌ. ಪ್ರಸೀದತು ಭಗವನ್, ಪ್ರಸೀದತು ಭಗವಾನ್. ಓ ಲಾರ್ಡ್, ಬಿ ಪ್ಲೀಸ್ಡ್. ಅಜ್ಞಾನಾತ್ ಅತಿಕ್ರಾಂತವಾನ್. ಅಜ್ಞಾನಾತ್, ಅಜ್ಞಾನದಿಂದ ನನ್ನ ಮಿತಿಯನ್ನು ಮೀರಿದ್ದೆ. ಡ್ಯೂ ಟು ಇಗ್ನರೆನ್ಸ್ ಐ ಹ್ಯಾಡ್ ಕ್ರಾಸ್ ಮೈ ಲಿಮಿಟ್. ಅಜ್ಞಾನಾತ್, ಡ್ಯೂ ಟು ಅರೋಗನ್ಸ್, ಅತಿಕ್ರಾಂತವಾನ್, ಐ ಹ್ಯಾಡ್ ಕ್ರಾಸ್ ಮೈ ಲಿಮಿಟ್. ಸಾಂತಃಪುರ ಶರಣಾಗತೋಸ್ಮಿ. Not only me, I have surrendered along with whole my family. ಶರಣಾಗತೋ ಪ್ಲಸ್ ಅಸ್ಮಿ. ದಾಮೋದರ ಕಾಲಿಯ ಕಿಮರ್ಥಂ ಇದಾನೀಂ ಯಮುನಾ ಹೃದಂ ಪ್ರವಿಷ್ಟೋಸಿ. ನೀನು ಯಾಕೆ ಈ ಯಮುನಾ ಮಡುವನ್ನು ಪ್ರವೇಶ ಮಾಡಿದ್ದಿ? ವೈ ಡಿಡ್ ಯು ಎಂಟರ್ ದಿಸ್ ಡೀಪ್ ಯಮುನಾ ಲೇಕ್? ಕಿಮರ್ಥಂ, ವೈ ಇದಾನೀಂ ನಾವು ಯಮುನಾ ಹೃದಂ, ಯಮುನಾ ಡೀಪ್ ಲೇಕ್ ಪ್ರವಿಷ್ಟೋಸಿ, ಎಂಟರ್ಡ್. ಪ್ರವಿಷ್ಟೋ ಪ್ಲಸ್ ಅಸಿ. ಪ್ರವಿಷ್ಟೋ ಮೀನ್ಸ್ ಪ್ರವಿಷ್ಟ, ಭೂತಕೃದಂತ ಪ್ರತ್ಯಯ. ಕಾಲಿಯ ಭಗವತೋ ವರವಾಹನಾತ್ ಗರುಡಾತ್ ಭೀತೋ. ಭೀತೋ, ಐ ವಾಸ್ ಅಫ್ರೇಡ್ ಆಫ್ ಗರುಡ ವಿಚ್ ಈಸ್ ಯುವರ್ ವೆಹಿಕಲ್. ಗರುಡ ವಾಹನ ಅಂತ ಕರೀತಾರೆ ಕೃಷ್ಣನಿಗೆ, ವಿಷ್ಣುವಿಗೆ. ಐ ವಾಸ್ ಅಫ್ರೇಡ್ ಆಫ್ ಯುವರ್ ವೆಹಿಕಲ್ ಗರುಡ. ಇಹ ಪ್ರವಿಷ್ಟೋಸ್ಮಿ, ಸೊ ಐ ಹ್ಯಾವ್ ಎಂಟರ್ಡ್ ದಿಸ್ ಲೇಕ್ ಟು ಪ್ರೊಟೆಕ್ಟ್ ಮೈ ಸೆಲ್ಫ್ ಫ್ರಮ್ ಗರುಡ. ತದಿಚ್ಛಾಮಿ, ಸೊ ಐ ವಾಂಟ್ ಗರುಡಾತ್ ಅಭಯಂ ಭಗವತ್ ಪ್ರಸಾದಾತ್. ಭಗವತ್ ಪ್ರಸಾದ, ತಮ್ಮ ಅನುಗ್ರಹದಿಂದ ನನಗೆ ಗರುಡನಿಂದ ಅಭಯ ಬೇಕು, ರಕ್ಷಣೆ ಬೇಕು. ಸೊ ತದಿಚ್ಛಾಮಿ, ಐ ವಾಂಟ್ ಅಭಯ, ಪ್ರೊಟೆಕ್ಷನ್ ಆರ್ ಫಿಯರ್ಲೆಸ್ನೆಸ್ ಫ್ರಾಮ್ ಗರುಡ ಬೈ ಯುವರ್ ಗ್ರೇಸ್. ಭಗವತ್ ಪ್ರಸಾದ, ಬೈ ಯುವರ್ ಗ್ರೇಸ್. ತದಿಚ್ಛಾಮಿ, ಐ ವಾಂಟ್ ಅಭಯ, ಪ್ರೊಟೆಕ್ಷನ್ ಆರ್ ಫಿಯರ್ಲೆಸ್ನೆಸ್ ಫ್ರಾಮ್ ಗರುಡ. ಆ ಗರುಡನಿಂದ ನನಗೆ, ನಿಮ್ಮ ಅನುಗ್ರಹದಿಂದ ನನಗೆ ದಯ ಬೇಕು, ಅನುಗ್ರಹ ಬೇಕು. ನಿಮ್ಮ ಅನುಗ್ರಹದಿಂದ ನನಗೆ ಗರುಡನಿಂದ ಅಭಯ ಬೇಕು, ರಕ್ಷಣೆ ಬೇಕು. ಗರುಡನಿಂದ ನನಗೆ ರಕ್ಷಣೆ ಬೇಕು. ದಾಮೋದರ ಭವತು ಭವತು. ಓಕೆ, ವೆಲ್ ಹಿಯರ್ ತದಿಚ್ಛಾಮಿ ಒಂದು ಸಂಧಿ ಇದೆ. ತತ್ ಪ್ಲಸ್ ಇಚ್ಛಾಮಿ, ಇಟ್ ಈಸ್ ಜಸ್ಟ್ ಅ ಸಂಧಿ. ಭವತು ಭವತು, ವೆಲ್, ಆಲ್ ರೈಟ್. ಮಮ ಪಾದೇನ ನಾಗೇಂದ್ರ ಚಿನ್ನಿತಂ ತವ ಮೂರ್ಧನಿ. ನಾಗೇಂದ್ರ, ಓ ಲಾರ್ಡ್ ಆಫ್ ಸರ್ಪೆಂಟ್ಸ್, ನಾಗರಾಜ,
ಮಮ ಪಾದೇನ ಚಿಹ್ನಿತಂ ತವ ಮೂರ್ಧನಿ. ದ ಮಾರ್ಕ್ಸ್ ಆಫ್ ಮೈ ಫುಟ್ ಈಸ್ ಆನ್ ಯುವರ್ ಹುಡ್. ಮೂರ್ಧ ಅಂದರೆ ಹೆಡ್, ಸರ್ಪದ ತಲೆ ಅಂದರೆ ಹುಡ್, ಹೆಡೆ. ನಿನ್ನ ಹೆಡೆಯ ಮೇಲೆ ನನ್ನ ಪಾದದ ಚಿಹ್ನೆ ಇದೆ. ದ ಮಾರ್ಕ್ ಆಫ್ ಮೈ ಫುಟ್ ಈಸ್ ಆನ್ ಯುವರ್ ಹುಡ್, ಮೂರ್ಧನಿ. ಸುಪರ್ಣ ಏವ ದೃಷ್ಟ್ವಾ, ಸಂಧಿ ನೋಡ್ರಿ, ಸುಪರ್ಣ ಏವ ದೃಷ್ಟ್ವಾ, ಸುಪರ್ಣನು ಇದನ್ನು ನೋಡಿ, ಅಭಯಂ ತೇ ಪ್ರದಾಸ್ಯತಿ, ಹಿ ಗಿವ್ಸ್ ಫಿಯರ್ಲೆಸ್ನೆಸ್. ಸುಪರ್ಣ ಅಂದರೆ ಗರುಡ, ಪರ್ಯಾಯ ಪದ. ಗರುಡ, ಬೈ ಸೀಯಿಂಗ್ ದ್ಯಾಟ್ ಮಾರ್ಕ್ ಆಫ್ ಮೈ ಫುಟ್ ಆನ್ ಯುವರ್ ಹುಡ್, he gives you fearlessness, he gives abhaya. Pradasyati, sya is the symbol of lritlakara, future tense. Sya matte shya. Pradasyati, it is lritlakara, prathama purusha, ekavachana. ಗರುಡನು ಇದನ್ನು ನೋಡಿ ನಿನಗೆ ಅಭಯವನ್ನು ಕೊಡುವನು. ಗರುಡ, ಬೈ ಸೀಯಿಂಗ್ ದ್ಯಾಟ್ mark of my foot, he gives fearlessness. Adya prabhriti, ಇವತ್ತಿನಿಂದ, ಫ್ರಮ್ ಟುಡೇ ಆನ್ವರ್ಡ್ಸ್. ಆ ಸೆಂಟೆನ್ಸ್ಗೆ ಲಾಸ್ಟ್ ಬರ್ರಿ. ಅಪ್ರಮಾದ ಕರ್ತವ್ಯ, ಯು ಶುಡ್ ನಾಟ್ ಟ್ರಬಲ್. ಅಪ್ರಮಾದ ಅಂದರೆ ಟ್ರಬಲ್, ಅಪ್ರಮಾದ ನಾಟ್ ಟ್ರಬಲ್, ಪ್ರಮಾದ ಅಂದರೆ ಟ್ರಬಲ್. ಅಪ್ರಮಾದ, ಯು ಶುಡ್ ನಾಟ್ ಟ್ರಬಲ್. ಯಾರನ್ನ? ಗೋ ಬ್ರಾಹ್ಮಣ ಪುರೋಗಾಸು, ಯು ಶುಡ್ ನಾಟ್ ಟ್ರಬಲ್ ಗೋ, ಕ್ಯಾಟಲ್. ಬ್ರಾಹ್ಮಣ, ಬ್ರಾಹ್ಮಿನ್ಸ್. ಪುರೋಗಾಸು, ಆಲ್ ಸಬ್ಜೆಕ್ಟ್ಸ್, ಸಿಟಿಸನ್ಸ್. ಸರ್ವ ಪ್ರಜಾಸು ಪ್ಲಸ್ ಅಪ್ರಮಾದ, ಸಂಧಿ ಒಳಗೆ ಸೇರ್ಕೊಂಡಿದೆ ಅಲ್ಲಿ. ಪ್ರಜಾಸ್ವ ಪ್ರಮಾದ ಇದೆಯಲ್ಲ, ಸರ್ವ ಪ್ರಜಾಸು ಪ್ಲಸ್ ಅಪ್ರಮಾದ. That means you should not trouble anyone ಅಂತ. From today onwards, don't trouble go, cattle, brahmana, brahmins, purogasu, citizens, sarva prajasu and all the subjects. Apramada, don't trouble. Kartavya, kartavya, it is vidyartha kritanta tavyat pratyaya. Kaliya, Bhagavan, ಮದ್ವಿಷದೂಷಿತಂ ಇದಂ ಜಲಂ. ಇದಂ ಜಲಂ, ದಿಸ್ ವಾಟರ್ ಈಸ್ ಪೊಲ್ಯೂಟೆಡ್. ಮದ್ವಿಷದೂಷಿತಂ, ನನ್ನ ವಿಷದಿಂದ ಕಲುಷಿತವಾಗಿದೆ. ದಿಸ್ ವಾಟರ್ ಈಸ್ ಪೊಲ್ಯೂಟೆಡ್ ಬೈ ಮೈ ಪಾಯ್ಸನ್. ಮದ್ವಿಷ, ನನ್ನ ವಿಷದಿಂದ ಈ ನೀರು ಕಲುಷಿತವಾಗಿದೆ. ತದಿದಾನೀಮೇವ ವಿಷಂ ಸಂಹೃತ್ಯ, ಈಗಲೇ ಆ ವಿಷವನ್ನು ತೆಗೆದು ಹೀರಿ. Just now, having withdrawn that poison, ಯಮುನಾ ಹೃದಾತ್ ನಿಷ್ಕ್ರಮಾಮಿ. ಅಲ್ಲೊಂದು ಸಂಧಿ ಇದೆ, ತ ಚೇಂಜಿಂಗ್ ಟು ನ, ಅನುನಾಸಿಕ ಸಂಧಿ. ಯಮುನಾ ಹೃದಾತ್ ನಿಷ್ಕ್ರಮಾಮಿ, ಐ ವಿಲ್ ಮೂವ್ ಔಟ್ ಆಫ್ ಯಮುನಾ ಲೇಕ್. This water is polluted because of my poison, so I will take it back, that poison, and I will move away from this deep lake of Yamuna. Damodar, Pratinivratatam Bhavan, you go now. ಆಕೆ ಹೋಗು. ಕಾಲಿ ಯದಾಜ್ಞಾಪಯತಿ ಭಗವಾನ್ ನಾರಾಯಣ. ಲಾರ್ಡ್ ಆಸ್ ಯು ಆರ್ಡರ್. ಯತ್ ಪ್ಲಸ್ ಆಜ್ಞಾಪಯತಿ. ಸಪರಿಜನೋ ನಿಷ್ಕ್ರಾಂತ, ಹಿ ಮೂವ್ಡ್, ಎಕ್ಸಿಟ್ along with his family. So this is drama, last lesson. So only few grammar part is remaining. All the lessons got over. Now I will solve the question answers. Page number 67. ಏಕವಾಕ್ಯೇನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖತ. ಫಸ್ಟ್ ಒನ್, ಗೋಪಕನ್ಯಕಾಃ ದಾಮೋದರಂ ವಾರಯಿತುಂ ಕಂ ಆಕಾರಯಂತಿ. ಆಕಾರಯಂತಿ ಅಂದರೆ ಕಾಲ್. ಟು ಸ್ಟಾಪ್ ದಾಮೋದರ ಆರ್ ಕೃಷ್ಣ. whom did ಗೋಪಕನ್ಯಕಾ ಕಾಲ್?
ಕೃಷ್ಣನನ್ನು ತಡೆಯಲಿಕ್ಕೆ, ಹಿ ವಾಸ್ ಅಬೌಟ್ ಟು ಜಂಪ್, ಅವನನ್ನು ತಡಿಲಿಕ್ಕೆ ಯಾರನ್ನು ಕರೀತಾರೆ? ದೇ ಕಾಲ್ಡ್ ಬಲರಾಮ್. ಸೊ ದ ಆನ್ಸರ್ ಈಸ್ ಸಂಕರ್ಷಣಂ. ಇನ್ ದ ಬುಕ್ ಇಟ್ ಇಸ್ ಗಿವನ್ ಆಸ್ ಸಂಕರ್ಷಣಂ. ಗೋಪಕನ್ಯಕಾಃ ದಾಮೋದರಂ ವಾರಯಿತುಂ ಕಮ್ ಇದ್ದಲ್ಲಿ ಸಂಕರ್ಷಣಂ ಆಕಾರಯಂತಿ. ಸಂಕರ್ಷಣಂ ಅಂಡರ್ಲೈನ್. ಫುಲ್ ಸೆಂಟೆನ್ಸ್ you have to write. It has come in the year 2016 and 2017. Second one, Kaha Yamuna Hridam Pravishtaha. Who entered Yamuna lake? Damodaraha Yamuna Hridam Pravishtaha. Krishna entered. It has come in the year 2020. Now third question, Vruddha Gopalakah kim aruhya Yamuna Hridam pashyati. By climbing what? Vruddha Gopalaka sees the puddle, sees the lake. ಏನನ್ನ ಹತ್ತಿ ವೃದ್ಧ ಗೋಪಾಲಕ ಯಮುನಾ ಮಡುವನ್ನು ನೋಡ್ತಾನೆ? ವೃದ್ಧ ಗೋಪಾಲಕ ಕುಂಭಪಲಾಶಂ ಆರುಹ್ಯ. ಕುಂಭಪಲಾಶಂ ಆರುಹ್ಯ ಯಮುನಾ ಹೃದಂ ಪಶ್ಯತಿ. ಕುಂಭಪಲಾಶಂ ಅಂಡರ್ಲೈನ್. ಫೋರ್ತ್ ಒನ್, ಕಸ್ಯ ಭಯೇನ ಕಾಲಿಯಃ ಯಮುನಾ ಪ್ರವಿಶತಿ. ಯಾರ ಹೆದರಿಕೆಯಿಂದ ಕಾಲಿಯ ಯಮುನಾವನ್ನು ಪ್ರವೇಶಿಸ್ತಾನೆ? ಬೈ ಹೂಸ್ ಫಿಯರ್ ಕಾಲಿಯ ಎಂಟರ್ಸ್ ಯಮುನಾ. ಗರುಡಸ್ಯ ಭಯೇನ. ಗರುಡಸ್ಯ ಭಯೇನ ಕಾಲಿಯ ಯಮುನಾಂ ಪ್ರವಿಶತಿ. ಗರುಡಸ್ಯ ಅಂಡರ್ಲೈನ್. ಇಟ್ ಹ್ಯಾಸ್ ಕಮ್ ಇನ್ ದ ಇಯರ್ 2018 and 2019. ಫಿಫ್ತ್ ಒನ್, ಸುಪರ್ಣಃ ಕಃ. ಸುಪರ್ಣಃ ಯಾರು? ಸುಪರ್ಣಃ ಗರುಡಃ. 2014 and 2015. In these 2 years it has come. Good morning, students. In the previous class I had completed Santapura Sharanagatoosmi lesson. I was discussing Ekavakya questions. 5 questions I have solved. Now 6th question, page number 67. 5th one is Suparnah Kaha. Suparnah Garudaha. It has come in the year 2014 and 15. Now 6th one, Sarva Prajabhihi Kim Kartavyah iti Damodarah Kalyam Vadati. Its meaning, what should be done to all the subjects? Like this, Damodara tells to Kaliya, ಎಲ್ಲ ಪ್ರಜೆಗಳಿಗೆ ಏನು ಮಾಡಬೇಕು ಅಂತ ದಾಮೋದರ ಕಾಲಿಯನಿಗೆ ಹೇಳ್ತಾನೆ. He should not trouble. This Damodara tells to Kaliya. ಸರ್ವ ಪ್ರಜಾಭಿಃ ಅಪ್ರಮಾದಃ ಕರ್ತವ್ಯಃ ಇತಿ ದಾಮೋದರಃ ಕಾಲಿಯಂ ವದತಿ. The meaning is Kaliya should not trouble. Apramadha means should not trouble. Now Dashavakyaiः ಸಂಸ್ಕೃತ ಭಾಷೆಯ, ಕನ್ನಡ ಭಾಷೆಯ, ಆಂಗ್ಲ ಭಾಷೆಯ ವಾ ಉತ್ತರಂ ಲಿಖತ. First one, Damodara. You have to write about Krishna. You have to explain shloka number 2, shloka number 3 and shloka number 5. It has come in the year 2015 and 20. Damodara, having disturbed the depth of water, and he brings out Kaliya. While bringing, he looks like Indra on the cloud.
Damodara wants to protect the residents of Gokul because the water of Yamuna had become poisonous and many animals like crocodiles, fishes, they were all dying because of that poisonous water. So Damodara jumped into the deep lake of Yamuna and brought out. And in the sloka number 3, he was standing on the hood of Kaliya and he was waving with his one hand and he was dancing. He was doing the dance by name Halli Saka. Beautiful dance on the hood of Kaliya. And Damodara tells, I'll pull out forcibly this wicked poisonous snake from the deep lake of Yamuna and throw it on the ground. When Kaliya was boasting, Krishna, he suppressed the serpent. He suppressed the arrogance of Kaliya. What happened at the end? Kaliya surrendered. Okay. Then Krishna told Kaliya to leave Yamuna and go, and he should not trouble subjects, citizens, and he should not trouble anybody. Like this, Damodara saved the residents of Gokula and all the animals from the poisonous wicked snake Kaliya. Like that you have to write. Now Yamuna Hrida. Again same, Yamuna Hrida was poisonous because Kaliya was living along with his family. Shloka number 1 you have to explain. It was very deep and the water of Yamuna is shining like dark silk cloth. It was looking like smoky grey and the waves are like jam in its molten state. This was the condition of Yamuna lake, Yamuna Padal. That you have to explain. Now Kaliya. Kaliya, it was a very wicked poisonous snake residing in Yamuna lake. It had lived there being afraid of Garuda, the Varavahana of Sri Krishna. And you have to explain the shloka number 4, 6 and 7. In the shloka 4, it was very furious. It was very angry because Krishna brought it outside the Yamuna lake. And Krishna was doing Halli Saka dance on its hood. So it had become very, very furious. ಬಹಳ ಸಿಟ್ಟು ಬಂದಿತ್ತು. ಅದರ ತಲೆ ಮೇಲೆ ನಿಂತು, ಅದರ ಹೆಡೆ ಮೇಲೆ ನಿಂತು ಹಲ್ಲಿ ಸಕ ನೃತ್ಯವನ್ನು ಮಾಡ್ತಾ ಇದ್ದನಲ್ಲ, ಅದಕ್ಕೆ ಬಹಳ ಸಿಟ್ಟು. ಆವಾಗ ಔಟ್ ಆಫ್ ಆಂಗರ್ ಆ್ಯಂಡ್ arrogance, it says, I will encircle you with my strong hood, like the strong trunk of Indra's elephant. I will encircle you and send to the abode of Yama. How? Just as the world was covered by Lokaloka mountain and Mandara mountain is encircled by the serpent, like that I will encircle you. ನಿನ್ನನ್ನು ಸುತ್ತು ಹಾಕಿ ಇಂದ್ರನ ಐರಾವತದ ಆನೆಯ ಸೊಂಡಿಲಿನಷ್ಟು ಬಲಿಷ್ಠವಾದ ನನ್ನ ಹೆಡೆಯಿಂದ ನಿನ್ನ ಸುತ್ತು ಹಾಕಿ ಯಮಲೋಕಕ್ಕೆ ನಿನ್ನನ್ನು ಅಟ್ಟುತ್ತೇನೆ ಅಂತ ಅದು ಕೊಚ್ಚಿಕೊಡುತ್ತದೆ. ಮತ್ತೆ ಶ್ಲೋಕ ನಂಬರ್ 6 ಆಲ್ಸೋ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ರೋಷದಿಂದ ನನ್ನ ಮೈ ತುಂಬ ಹೊಗೆ ಬರ್ತಾ ಇದೆ. ವಿತ್ ದಿಸ್ ಫೈರ್ ಆಫ್ ಫ್ಲೇಮ್, with this flame of fire, the whole earth will be burnt. Now I am going to burn you
It is telling to Krishna, let the world and gods protect you. Like this, it is boasting angrily. And shloka number 7 also you have to explain. Just as the world is surrounded by 4 oceans and 7 mountains. I will burn such a big earth. I can't burn your one shoulder. See my valor. Saying so, it shows its valor. But Krishna suppressed it. Then Kaliya told, being afraid of Varavahana of Shri Krishna, it was staying there. Krishna told it not to trouble any citizens, cattle, and subjects. It agreed, and it told, I have surrendered to you along with my family. ನನ್ನ ಅಂತಃಪುರದೊಂದಿಗೆ ನಿನಗೆ ಶರಣಾಗತನಾಗಿದ್ದೇನೆ ಅಂತ ಹೇಳಿ ಅದು ಕೃಷ್ಣನಿಗೆ ಶರಣವಾಯಿತು. Then here onwards there is no fear from Varavahana of Shri Krishna, because the marks of foot of Krishna was on the hood of Kaliya. So here onwards it will not trouble. Like this Krishna assured it, and it withdrew all the poison from the Yamuna lake and it exits. Like this you have to cover all the points. Now third question, kahakam prati nagam me vasham karomi. ನಾಗನನ್ನು ನನ್ನ ವಶಕ್ಕೆ ತೆಗೆದುಕೊಳ್ತೀನಿ. ಐ ವಿಲ್ ಕಂಟ್ರೋಲ್ ದಿಸ್ ಸ್ನೇಕ್. ಇದಂ ವಾಕ್ಯಂ ಸಾಂತಃಪುರ ಶರಣಾಗತೋಸ್ಮಿ ಇತಿ ಪಾಠ ಸ್ವೀಕೃತಂ. ಫುಲ್ ನೇಮ್ ಆಫ್ ದ lesson you have to write. Students, in the midterm examination, some have written in English the title of the lesson in English. You should not write in English. The name of the lesson should be written in Sanskrit itself. Remember it. Okay, idam vakyam, you know that. Now who tells this? I will control the snake. Damodaraha vadati sankarshanam prati vadati. Sankarshana Balram. Second one, darshitonu ragaha. You all have shown your affection. The first one, Nagam me vasham karomi, it has come in 2019 annual. Now second one, it has come in 2017. Sankarshanaha vadati, gopikaha prati vadati. Sankarshana tells to all gopikas. Third one, aho bibhemi bhartaha bibhemi. Oh Lord, I am very much afraid. Idam vakyam as it is. Vruddha gopalakaha avadat. Vruddha gopalaka ಹೇಳ್ತಾನೆ. Damodaram prati avadat. Fourth one, ma khalu sahasam krutva praveshtum. Don't take the risk of entering into the lake. Same, idam vakyam. Vruddha gopalakah avadat, damodaram prati avadat. Fifth one, chinnitam tava murdhani. There is mark on your hood. Who tells? Idam vakyam as it is. Damodaraha avadat, kaliyam prati avadat. It is repeated in many years. 2014, 15, 16 and 2020. Third one, aho bibemi bharta bibemi, it has come in the year 2018. Now fourth one, fill in the blanks. Dash sa lalitam ruchiram vahati. He does a beautiful
dash easily. That is Halli Sakam. It is a name of dance performed in those days. Halli Sakam Salalitam Suchiram Vahati. Second one, Meghe Stitaha dash iva avabhati. He looks like dash on the cloud. He looks like Indra. The answer is Shakra. Meghe Stitaha Shakra iva avabhati. Third one, Esha Prasaiha Sahasa Bhuvi dash. Prasaya Sahasa, having pulled forcibly dash on the ground. Throw it on the ground. So the answer is Vikshipami, the last fourth word. It has come in the year 2018. Fourth one, Abhayam te dash. He gives dash. That is Abhayam te pradasyati. He will give fearlessness. It has come in the year 2019 and 20. Now math the following. Kaliyaha Neela Bhujangamaha, black serpent. It has come in 2016 and 2020. Damodaraha Krishna. Sankarshanaha Balaramaha. Akhandalaha Devendra. Damodara Krishna, it has come in 2017. Sankarshana Balarama in 2018. Akhandala Devendra 2019. Now questions and answers are over. Now grammar part. I am going to solve the grammar questions now. Please open the page number 161. First one, Sandhi Vibhajata, Mamaikaha. Mama plus Ekaha. Vruti Sandhi, A-A-I. Mama plus Ekaha. Ivavabhati. Iva plus Avabhati. Iva plus Avabhati, Savarnadirgha Sandhi. Yacha. When double cha will be there, one cha will be ta. Yat plus cha. Sandhim yojayata. So plus aham. Soham. After so, yes. A is equal to yes. Soham. It has come in 2018. Prajasu plus apramadaha. Prajasva pramadaha. Prajasva pramadaha. Word in the what ಬಂದ ಉ. Prajasu plus apramadaha. Prajasva pramadaha. Sita plus itaraha. A-I-A. Sitetaraha. Now vigraha vakya. Santapuraha. Antapurena sahitam. Antapurena sahitam. Sharvadhanuhu. Sharva means Shiva. Shiva's bow. Sharvasya dhanuhu. Mahoragaha. Mahancha asau uragaha cha. Mahancha asau uragaha cha. Now samastapada. Neelaschasau bhujangamascha. Neela bhujangamaha. Neela bhujangamaha. Second one, Yadasam Nidhihi. Yado Nidhihi. Yado Nidhihi. Bhuvanasya abhogaha. Bhuvana bhogaha. Now Riktasthana Vibhakti Rupa. He Bhartaha. He Bhartarau. He Bhartaraha. He Bhartarau. It has come in year 2019. In Samastapada, fourth main, Yadasam Nidhihi, Yado Nidhi. It has come in the year 2019. Now, He Bhartaha, He Bhartarau, He Bhartaraha. Imam, Ime, dash, Imaha. Imam, Ime, Imaha. Dash, Meghayoho, Megheshu.
Meghe, meghayoh, megheshu. Rame, ramayoh, rameshu. Like that. Meghe, meghayoh, megheshu. Now Kriyapada Rupa. Dash, kurvaha, kurmaha. Vaha, maha. It is lat lakara suffix. So, karomi, kurvaha, kurmaha. The answer is karomi. Prayati, it is very easy. Titahanti, prayati, prayataha, prayanti. Rakshatu, tutam antu. Lot lakara. Rakshatu, rakshatam, rakshantu. Now Padaparichayam kuruta. Praveshtum. Tumunnantavayam, tumun pratyayah. Uthitaha, ta suffix. Bhutakridanta, ta pratyayah. Parigraiha, ya at the end. Pari is the prefix. So, lebantavayam, lep pratyayah. Now, Samanarthaka pada, Sankarshanaha, Balaramaha. Akhandalaha, Indraha. Suparnaha, Garudaha. Now, Viruddharthaka pada, Krishaha, Sthulaha. Krisham is weak. Sthulaha, fat. It has come in 2019. Visham, Amritam. Sitam is white. Asitam, not white, black. So, now grammar part is also over. So, you should do the homework neatly, systematically, so that it will be very helpful in the annual examination reading. Understood? You should keep the homework assignment of each and every lesson systematically and correctly, so that it will be very easy for you to write all the answers in the annual examination. Okay? I will come with the new audio next class. Thank you, students.